ಕರುಣಾಮಯಿ ತಾಯಿ ಬಲಶಂಕರಿ ಕೇಳಿದವರಿಗೆ ವರನ ಕೊಡೋ ಮಹಾ ತಾಯಿ ನೀಡು. ಅಂದ ಹಾಗೆ ಚಿಕ್ಕ ವಯಸ್ಸಲ್ಲೇ ತಾಯಿని ಕಳೆದುಕೊಂಡು ಬೀದಿಗೆ ಬಿದ್ದು ಒದ್ದಾಡ್ತಿರುವಾಗ ಶ್ರೀರಾಮಚಂದ್ರನ ಮದುವೆ ಮಾಡಿಕೊಂಡು ಈ ಮನೆಗೆ ಕರೆದುಕೊಂಡು ಸೊಸೆಯಾಗಿ ಬಂದೆ. ಅಂದಾಗೆ ಈ ಮನೆತನಕ್ಕೆ ಯಾವುದು ಕಷ್ಟ ಬರಂತೆ ಕಾಪಾಡು ತಾಯಿ, ಕಾಪಾಡು. ಅಷ್ಟೇ ಅಲ್ಲ, ಇಬ್ಬರು ತಮ್ಮನ್ನು ಓದಿಸುವಾಗಿ ನನ್ನ ಗಂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಕ್ಕೆ ತಂದು ಅವರೆಲ್ಲ ಕಾಪಾಡೋ ಭರಣಿವೆ. ಅಷ್ಟೇ ಇಲ್ಲ, ನನ್ನ ಮೈದರ ಹೊಟ್ಟೆಲಿ ಹುಟ್ಟಿಕ್ಕಿಂತ ಹೆಚ್ಚಾಗಿ ಸಾಕಿ ಸರಿತೀವಿ ನನ್ನ ಮಕ್ಕಳಂದ್ರ. ಆ ಜೋಡಿ ಹುಲಿ ಅಂತಿಲ್ವ, ನನ್ನ ಮಧ್ಯಕ್ಕೆ ಯಾವ್ದು ಅನಂಕ ಬರದಂತೆ ಕಾಪಾಡ್ತಂತೆ ದಿನ ಚರಿಕೊಟ್ಟಿ ಬಿಡುತ್ತೀವಿ. ಸೀತಾ, ಸೀತಾ, ಏನು ಮಾಡ್ತೀರಿ? ಸ್ವಾಮಿ, ಇದು ವಿಜಯದಶಮಿ ಅಲ್ವೇ, ಅದಕ್ಕೆ ಆ ದೇವಿ ಪೂಜೆ ಮಾಡ್ತೀವಿ ಅಷ್ಟೇ. ಸೀತಾ, ಇದಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು? ಈ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಅಥವಾ ನನ್ನಿಂದ ಏನಾದರೂ ತೊಂದರೆ ಆಯ್ತು? ಹೇಳು ಸೀತಾ, ಬೇಗ ಹೇಳು. ಅರಿ, ನನಗೇನು ತೊಂದರೆ ಆಗಂತೆ? ನೀವೊಬ್ಬರ ಪುಣ್ಯ ಪುರುಷರು ನೀವು. ಅಷ್ಟೇ ಇಲ್ಲ, ನೀವು ನಿಮ್ಮ ತಮ್ಮ ಹೆಸರಿಗೆ ಎಷ್ಟು ಕಷ್ಟಪಡ್ತಾ ಇದ್ರಿ. ಅದಕ್ಕೆ ನನ್ನ ಕರು ಕಿತ್ತು ಬಂದಂತ ಇದ್ರ ಪತಿ ದೇವರು. ಸುಳ್ಳು ಹೇಳಬೇಡ ಸೀತಾ, ನಿನ್ನ ಮನದಾಳದ ವೇದನೆ ನಾನು ಚೆನ್ನಾಗಿ ಬಲ್ಲೆ. ಮದುವೆಯಾಗಿ 10 ವರ್ಷ ಕಳೆದರೂ ನಿನ್ನ ಮರಿಲಲ್ಲಿ ಒಂದು ಮಗು ಹಾಡಲಿಲ್ಲ. ಮಕರುಗು ನನ್ನನ್ನು ಬಲವಾಗಿ ಕಾಡುತ್ತಿದೆ. ದುಷ್ಟ ಜನರು ನುಡಿಯುತ್ತಿರುವ ಬಂಜಾ ಎಂಬ 2 ಅಕ್ಷರನ್ನು ಕೇಳಿ ನಿನ್ನ ಮನ ಕರಗಿದೆ ಸೀತಾ. ಹೇಳು ಸೀತಾ, ಹೇಳು. ಮಡಿನ ಭಾಗ್ಯ, ಮಕ್ಕಳ ಭಾಗ್ಯ ಪಡೆದುಕೊಂಡು ಬರ್ಬೇಕಾದ್ರೆ ಅವರು ಪುಣ್ಯ ಮಾಡಿರ್ಬೇಕಂತೆ. ಹಾಗಾಗಿ ಆ ಪುಣ್ಯ ನಾನು ಪಡೆದುಕೊಂಡು ಬಂದಿಲ್ಲ. ಅಷ್ಟೇ ಇಲ್ಲ, ನನ್ನ ಮೈದಿನಲ್ಲಿ ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ತಿರುವಾಗ ನನಗೇನು ಚಿಂತೆ ಆಗಂದಿರಿ, ನೀವೇ ಹೇಳಿ. ಮೆಚ್ಚಿದ ಸೀತಾ ನಿನ್ನ ಮಾತಿಗೆ. ನಿನ್ನಂತ ಸತಿ ಶಿವಮಣಿಯನ್ನು ಕೈ ಹಿಡಿದ ನಾನು ನಿಜಕ್ಕೂ ಪುಣ್ಯವಂತ. ಮೈದುರನ ಮೇಲೆ ನೀನು ಕಟ್ಟಿಕೊಂಡಿರೋ ಕನಸು ಹೊತ್ತರೆ ಹರಕೆ ಇತರರಿಗೂ ಮಾದರಿಯಾಗಲಿ ಸೀತಾ, ಮಾದರಿಯಾಗಲಿ. ತೊಡಿಸದು ಹಾಗಲ್ಲ. ಅಂದಾಗೆ ನನಗೆ ಮಕ್ಕಳು ಆಗದಿದ್ದರು ನನಗೆ ಪ್ರೀತಿ ಎಂಬ ವಂಚನೆ ಸ್ವಲ್ಪ ಕಡಿಮೆ ಮಾಡಿಲ್ಲ ನೀವು. ಅಷ್ಟೇ ಅಲ್ಲ, ಇವರಿಗೆ ಮಕ್ಕಳಾಗಿಲ್ಲ ಅಂತ ಮತ್ತೊಬ್ಬ ಸೌಖ್ಯನು ಈ ಮನೆಗೆ ಕರ್ಕೊಂಡು ಬರಲಿಲ್ಲ. ಅಂದ ಹಾಗೆ ಈ ನಿಮ್ಮ ಋಣ ನೀವು ಹೀಗೆ ಮರೆಯೋ ಸ್ವಾಮಿ, ಹೀಗೆ ಮರೆಯೋದು ಅಂತ. ಅಳಬೇಡ ಸೀತಾ, ಅಳಬೇಡ. ನಾನು ದೇಹ, ನೀನು ಪ್ರಾಣ. ಬದುಕಿನ ಸಾಗರದಲ್ಲಿ ಎಷ್ಟೇ ಅಲೆಗಳು ಬಂದು ಅಪ್ಪಳಿಸಿದರು ನಾವು ಅಂಜದೆ ಧೈರ್ಯವಾಗಿ ಈಜಿದಡ ಸರೋಣ. ಆದರ್ಶ ದಂಪತಿಗಳೆಂದು ಹೆಸರು ಪಡೆಯೋಣ. ಮಕ್ಕಳಿಲ್ಲದೆ ಕೊರಗುತ್ತಿರುವ ನಿನ್ನನ್ನು ಕಂಡು ಬಂಜ ಎಂಬ ಬಿರುನಡಿಗಳನ್ನು ಆಡುತ್ತಿರುವ ಈ ಸಮಾಜ ಒಂದಿಲ್ಲ ಒಂದು ದಿನ ತೊಟ್ಟೆಲು ತೋಗಿದ ಗೆಳತಿ ಎಂದು ಕೂಗಿ ಹೇಳ್ತದೆ. ಅಲ್ಲಿಯವರೆಗೂ ತಾಳ್ಮೆದರು ಅಷ್ಟೇ ಸ್ವಾಮಿ. ಅಷ್ಟೇ ಅಲ್ಲ, ಅಂದಾಗೆ ಆ ಶಿವನಿಗೆ ಆ ನೋವು ಇಷ್ಟ ಅಂತೆ, ಈ ಪತಿದೇವರು ಇಷ್ಟ ಇತ್ತಂತೆ. ಅಂದಾಗೆ ನಮ್ಮಿಬ್ಬರಿಗೆ ಮಕ್ಕಳು ಆಗಬೇಕಾದ್ರೆ ಆ ಭಗವಂತ ಒಮ್ಮೆ ಕಣ್ಣು ಬಿಟ್ಟು ಈ ಮನೆಯಲ್ಲಿ ಜೋಳ ತೊಟ್ಟು ತೂಗಬಹುದು, ಮಕ್ಕಳು ಕೂಡ ಕುಂಜಾಡಬಹುದು ಅಲ್ಲವೇ? ನಿಜ ಸೀತಾ, ದೇವರು ಮೊದಲು ಕಷ್ಟವನ್ನು ಕೊಡುತ್ತಾನೆ, ನಂತರ ಕೈ ಹಿಡಿದು ಕಾಪಾಡುತ್ತಾನೆ. ನಾವು ತಾಳ್ಮೆಯಿಂದಿರಬೇಕು ಅಷ್ಟೇ. ಆ ಭಗವಂತ ಕೃಪಾ ನಮ್ಮ ಮೇಲೆ ಇದ್ದು ಇರುತ್ತದೆ. ಬನ್ನಿ, ಹೊತ್ತಾಯ್ತು, ಆ ದೇವ್ರ ನಮಸ್ಕರಿಸಿ ಪ್ರಸಾದ ಕೊಡುತ್ತೇವೆ. ಸೀತಾ, ಸೀತಾ, ನಾನು ಮೈದುರನ ಮೇಲೆ ನೀನು ಕಟ್ಟಿಕೊಂಡಿರೋ ಕನಸು ಹೊತ್ತರೆ ಹೊರಗೆ ಇತರರಿಗೂ ಮಾದರಿಯಾಗಲಿ ಸೀತಾ, ಮಾದರಿಯಾಗಲಿ. ಮೈದುರನೇ ನನ್ನ ಮಕ್ಕಳಿಂದ ಭಾವಿಸುವ ನಿನ್ನಂತ ಅತ್ತಿಗೆಯನ್ನು ಪಡೆದ ನನ್ನ ತಮ್ಮಂದಿರೇ ಪುಣ್ಯವಂತರು, ಪುಣ್ಯವಂತರು. 10 ಮತ್ತಾದ್ರೂ ನಾನು ನಡೆಸಿಕೊಡ್ತೀನಿ, ಅದೇನಂತೆ ಕೇಳಿ. ಮೈದರು ನನ್ನ ಮಕ್ಕಳೆಂದು ಭಾವಿಸಿರುವ ನಿನ್ನಂತ ಅತ್ತಿಗೆಯನ್ನು ಪಡೆದ ನನ್ನ ತಮ್ಮಂದಿರು ನಿಜಕ್ಕೂ ಪುಣ್ಯವಂತ ಕಣೆ, ಪುಣ್ಯವಂತರು. ನಿನ್ನ ಮಾತು
ಸೀತಾ, ನಿನಗೊಂದು ಮಾತು ಕೇಳಲೇ? ಕೇಳಿಸಬಿ ಅದ್ಯಾವ ಮಾತು ಅಂತ. ಸೀತಾ, ಮುಂದೆ ಒಂದು ದಿನ ನಿನ್ನ ಮೈದುರಿಂದ ಏನಾದರೂ ತೊಂದರೆ ಆದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆ ಸೀತಾ. ಕೇಳಿಸಬಿ, ಈ ಶಶಿ ಮೂಡಬೇಕಾದ್ರೆ ನಾವೆಲ್ಲರೂ ನೀರು ಹಾಕಿ ಆ ಮರ ಅಂತ ಬೆಸುತ್ತಾ ಇದೀವಿ. ದೊಡ್ಡ ಮರವಾದ ಮೇಲೆ ಆ ಮರವಿನ ಮೇಲೆ ಕತ್ತಿಸ್ಕೊಂಡು ಬಿದ್ದರೆ ಅದೇನು ಮಾಡುವುದು? ಅದು ನಮ್ಮ ಅದೃಷ್ಟವೆಂದು ನನ್ನ ಭಾವನೆ ಇರ್ತಾ ಇದೆ ಅಷ್ಟೇ. ಸೀತಾ, ನಿನ್ನ ಮಾತು ಕೇಳಿ ನಾನು ಮೂಕನಾದೆ. ಚಿನ್ನದಂದ ನಿನ್ನ ಮನಸ್ಸಿಗೆ ತಂತದ ಪ್ರಶ್ನೆ ಕೇಳಿ ನೋವು ಉಂಟು ಮಾಡಿದೆ. ಆದರೆ ನಮ್ಮ ಕೈ ತುತ್ತು ಉಣ್ಣದ ನಮ್ಮ ತಮ್ಮಂದಿರು ನಮ್ಮನ್ನು ಯಾವ ಕಾಲಕ್ಕೂ ದ್ರೋಹ ಬಗೆಲಾರರು ಸೀತಾ, ದ್ರೋಹ ಬಗೆಲಾರರು. ನಿಜ ಸ್ವಾಮಿ ನಿಮ್ಮ ಮಾತು. ನನ್ನ ಮೈದನ ನಮ್ಮ ಬಗ್ಗೆ ಹೊತ್ತು ದ್ರೋಹ ಬಗೆಲಾದವರಿಗೆ ಚೆನ್ನಾಗಿ ಗೊತ್ತಿದೆ. ಅಂದಾಗೆ ಇರಲಿ, ಎಲ್ಲದಕ್ಕೂ ಭಾವನೆ ಇಟ್ಟಿದ್ದೇನೆ. ಆ ದೇವಿ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಅಷ್ಟೇ ಅಲ್ಲ, ಆ ದೇವತೆ ನಮ್ಮ ಮೈತ್ರ ಕಾಪಾಡುತ್ತದೆ. ಬನ್ನಿ, ಗೊತ್ತಾಯ್ತು. ಒಳಗಡೆ ಸಿಹಿಗೆ ಮಾಡ್ರಿ, ಊಟ ಮಾಡಿ. ನಿನ್ನ ಹಿತವಾದ ಮಾತನ್ನು ಕೇಳಿ ನನ್ನ ಹಸಿದ ಒಡಲೆ ತುಂಬಿ ಹೋಯಿತು. ನನಗೆ ಬೇಕಾಗಿರುವುದು ನಿನ್ನ ಸಿಹಿ ಮುತ್ತಿನ ತಾಂಬೂಲ. ಇದೇನು, ಇನ್ನು ದೇವರ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲ, ನನ್ನ ಮೈನೊಬ್ಬರ ಕೂಡ ವೇಳವಾಗಿ ಹೋಯಿತೆ. ಅವರು ಬರೋಗ ಮುಗಿದೋಗಲಿ ನಮ್ಮ ಮಧುರ ಗೀತೆ. ಆಯ್ತು, ನೀ ಕೇಳೋದು ಹೆಚ್ಚೇನ ಹಾಡೋದು ಹೆಚ್ಚು. ಆಯ್ತು, ಆ ಸುಗಮ ಸಂಗೀತಂತೆ ನನ್ನ ಜೊತೆ ಗೀತೆ ಹಾಡು ಬರಬಾರದೆ.
ಿ